ಯೇಸು ಕ್ರಿಸ್ತನ ಅತಿ ಸುಮಧುರವಾದಂತಹ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ದೇವರು ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು ಕೂಡ ಆತನ ಪ್ರಸನ್ನತೆಯಲ್ಲಿ ಒಂದು ಮಾಡಿದ್ದಾನೆ. ಆತನ ಸಾನ್ನಿಧ್ಯದಲ್ಲಿ ಜೊತೆಯಾಗಿ ಆತನನ್ನು ಆರಾಧಿಸುವಂತ ಅವಕಾಶವನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ನಮ್ಮೆಲ್ಲರ ಜೀವಿತದಲ್ಲಿ ಪ್ರತಿಯೊಂದೊಂದು ಕ್ಷಣಗಳಲ್ಲಿ ನಮ್ಮನ್ನು ಪರಿಪಾಲಿಸ್ತಾ ಮುನ್ನಡೆಸ್ತಿರುವಂತ ದೇವರನ್ನು ನಾವು ಆರಾಧಿಸುತ್ತಾ ಆತನ ಪ್ರಸನ್ನತೆಯಲ್ಲಿ ನಾವು ಜೊತೆಯಾಗಿ ಸಂಗೀತಗಳ ಮೂಲಕವಾಗಿ ಆತನ ಆರಾಧಿಸುವ. ಗೊತ್ತಿರುವಂತಹ ಒಂದು ಹಾಡು, ದೇವರ ವಾಕ್ಯಕ್ಕೆ ಹೋಗುವ ಮುನ್ನ ಜೊತೆಯಾಗಿ ಈ ಸಂಗೀತ ನಾವು ಹಾಡುವ. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆಯೇನಿಲ್ಲ ನಿನ್ನ ಕೃಪೆಯೇ. ಜೀವಿಸುವೆ ನಿನ್ನ ಕರುಣೆಯೇ, ಪ್ರಶಂಸೆಯೇನಿಲ್ಲ ನಿನ್ನ ಕೃಪೆಯೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ನಂಬಿ ಬಂದೆ ನಿನ್ನ ಹಿಂದೆಯೇ, ಜೀವದ ಮಾರ್ಗವು ನೀನಲ್ಲವೇ. ನಂಬಿ ಬಂದೆ ನಿನ್ನ ಹಿಂದೆಯೇ, ಜೀವದ ಮಾರ್ಗವು ನೀನಲ್ಲವೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯ ಎಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಸಂತೈಸುವೆ ತಾಯಿಯ ಹಾಗೆಯೇ, ಕರ ಹಿಡಿದು ನಡೆಸುವೆ ತಂದೆ ಹಾಗೆಯೇ. ನಮ್ಮ ಕಷ್ಟಗಳು, ನಮ್ಮ ದುಃಖಗಳು, ನಮ್ಮ ಕಣ್ಣೀರುಗಳು ಎಲ್ಲಾ ಸಮಯದಲ್ಲಿ ನಮ್ಮನ್ನು ಸಂತೈಸಿದಂತ ತಾಯಿಯಂತೆ, ನಮ್ಮನ್ನು ಸಂತೈಸಿದಂತ ತಂದೆಯಂತೆ ಕರ ಹಿಡಿದು ಮುನ್ನಡೆಸಿದಂತ ದೇವರನ್ನು ನಾವು ಆರಾಧಿಸೋಣ. ಸಂತೈಸುವೆ ತಾಯಿಯ ಹಾಗೆಯೇ, ಕರ ಹಿಡಿದು ನಡೆಸುವೆ ತಂದೆ ಹಾಗೆಯೇ. ಸಂತೈಸುವೆ ತಾಯಿಯ ಹಾಗೆಯೇ, ಕರ ಹಿಡಿದು ನಡೆಸುವೆ ತಂದೆ ಹಾಗೆಯೇ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ.
ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ, ಅಗತ್ಯವೆಲ್ಲ ಪೂರೈಸುವವ, ಅಗತ್ಯವೆಲ್ಲ ಪೂರೈಸುವವ. ಪರಿಶುದ್ಧನಾಥ ದೇವರೇ, ಹೌದು ಸ್ವಾಮಿ, ಕರೆದಾತ ನೀನು ನಂಬಿಗಸ್ತನು. ಈ ಲೋಕದಲ್ಲಿ ನಮ್ಮೆಲ್ಲರನ್ನು ಕೂಡ ಒಂದು ಉದ್ದೇಶದಲ್ಲಿ ಈ ಲೋಕಕ್ಕೆ ಕಳಿಸಿದಂತ ದೇವರು ನೀನಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ದೇವರ ವಾಕ್ಯವು ಹೇಳಿದಂತೆ ದೇವರು ತನ್ನ ಸುಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತನ್ನ ಪ್ರಯತ್ನವನ್ನು ಆತನು ಮಾಡುವ ಆತನೆಂಬುದಾಗಿ. ಹೌದು ಸ್ವಾಮಿ, ನೀನು ಪ್ರಯತ್ನಗಳನ್ನು ಕೂಡ ಮಾಡುವ ಆತ ನೀನಾಗಿದೆ. ಅನೇಕ ತರವಾದಂತಹ ರೀತಿಯಿಂದ ನೀನು ಮನಸ್ಸುಗಳು ಮಾತಾಡುವ ಆತನಾಗಿದ್ದೆ ಸ್ವಾಮಿ. ಸ್ವಾಮಿ, ಈ ಆರಾಧನೆಯಲ್ಲಿ ನಮ್ಮ ಜೀವಿತ ನಾವು ಪರೀಕ್ಷಿಸಿಕೊಳ್ಳಿಕ್ಕೆ ಬೇಕಂತ ಕೃಪೆಯಿಂದ ಪಾಲಿಸಿಕೊಡು. ಒಂದು ಉದ್ದೇಶದಲ್ಲಿ ಈ ಲೋಕದಲ್ಲಿ ನೀನು ಕಳಿಸಿಟ್ಟಿರುವಾಗ ಆ ಉದ್ದೇಶವನ್ನು ನೆರವೇರಿಸುವಲ್ಲಿ ನಾವು ಮುಂದೆ ಸಾಕ್ತಾ ಇದ್ದೇವೆಯೋ, ಈ ಪರೀಕ್ಷೆ ಆತ್ಮ ಪರೀಕ್ಷೆ ನಾವು ಮಾಡಿಕೊಳ್ಳಿಕ್ಕೆ ಕೃಪೆಯಿಂದ ಪಾಲಿಸಿಕೊಡು. ಹೌದು ಸ್ವಾಮಿ, ಅನೇಕ ಬಾರಿ ಈ ಲೋಕದ ಜಂಜಾಟಗಳು, ಈ ಲೋಕದ ಜವಾಬ್ದಾರಿಗಳು, ಈ ಲೋಕದ ಆಶಪಾಶಗಳು, ಈ ಲೋಕದ ಎಲ್ಲ ಡಂಬಾಚಾರಗಳು ಸ್ವಾಮಿ ನಿನ್ನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಲ್ಲಿ ಅಡ್ಡಿಯಾಗಿ ನಮಗೆ ನಿಂತಿದೆ. ಸ್ವಾಮಿ, ನಮ್ಮನ್ನು ಕ್ಷಮಿಸಪ್ಪ. ಆರಾಧನೆ ಭಾಗಿಯಾಗಿದ್ದ ಒಬ್ಬೊಬ್ಬರನ್ನ ಕೈ ಒಪ್ಪಿಸಿಕೊಡ್ತಿದ್ದೇವೆ. ಯಾವ ಉದ್ದೇಶ ಅವರ ಜೀವಿತದಲ್ಲಿ ಇಟ್ಟಿದೆಯೋ ಅದು ನೆರವೇರ್ಲಿಕ್ಕೆ ಆಗುವಂತ ಕೃಪೆಯಿಂದ ಪಾಲಿಸಿಕೊಡು. ನಿನ್ನ ಆತ್ಮನಿಂದ ತುಂಬಿಸು, ಆಶೀರ್ವಾದ ತುಂಬಿಸು, ನಿನ್ನ ವಿಶೇಷವಾದ ಕೃಪೆಯಿಂದ ಪಾಲಿಸಿಕೊಡು. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿಯಪ್ಪ. ಸ್ವಾಮಿ, ಭಾಗಿಯಾಗಿರುವಂತಹ ಒಬ್ಬೊಬ್ಬರನ್ನು, ಅವರ ಪರಿಸ್ಥಿತಿಗಳು, ಅವರ ಚಿಂತೆಗಳು, ಅವರ ನೋವುಗಳು, ಕಣ್ಣೀರುಗಳು, ದುಃಖಗಳು, ನೀನೆಲ್ಲವನ್ನು ಬಲ್ಲಂತ ದೇವರಾಗಿದೆ. ಸಂಗೀತಗಾರನೊಂದಿಗೆ ಹಾಡಿದಂತೆ, ಆತ ಒಳ್ಳೆಯವ, ನಮ್ಮ ಕಾಯುವವ, ಅಗತ್ಯವೆಲ್ಲವನ್ನು ಪೂರೈಸುವ ಎಂಬುದಾಗಿ ಹೇಳಿದಂತೆ ಸ್ವಾಮಿ, ನಮ್ಮ ಜೀವಿತ ನಮ್ಮೆಲ್ಲ ಅಗತ್ಯತೆಗಳನ್ನು, ನಮ್ಮ ಬೇಡಿಕೆಗಳನ್ನಲ್ಲ ಸ್ವಾಮಿ, ನಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾ ಬರುವಂತ ದೇವರನ್ನಾಗಿದೆ. ವಿಶ್ವಾಸದಿಂದ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ಲಿಕ್ಕಾಗುವಂತೆ ನೀ ನಮಗೆ ಸಹಾಯಿಸಿ ಮುನ್ನಡೆಸು. ನಿನ್ನ ಆತ್ಮನಿಂದ ತುಂಬಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದೆ ನಮ್ಮ ತಂದೆಯೇ, ಆಮೆನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಸುವಂತ ದೇವಜನರೇ, ಇವತ್ತು ನಾನು ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾನು ಧ್ಯಾನ ಮಾಡುವಂಥ ಮುಖ್ಯ ವಿಷಯ ದ ವಿಕ್ಟೋರಿಯಸ್ ವರ್ಷಿಪ್ ಎಂಬುದಾಗಿ. ಯಾವುದು ಜಯೋತ್ಸವವಾದಂಥ ಆರಾಧನೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಾನು ತೆಗೆದುಕೊಂಡಂತಹ ದೇವರ ವಾಕ್ಯದ ಮಾತು ಅದು ಹಬಕ್ಕೂಕನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 18ನೇ ವಚನ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಎಂಬುದಾಗಿ. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನಮ್ಮ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಯೆಟ್ ಐ ವಿಲ್ ರಿಜಾಯ್ಸ್ ಇನ್ ದ ಲಾರ್ಡ್, ಐ ವಿಲ್ ಟೇಕ್ ಜಾಯ್ ಇನ್ ದ ಗಾಡ್ ಆಫ್ ಮೈ ಸಾಲ್ವೇಷನ್. ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವಜನರೇ, ನಮ್ಗೆ ಗೊತ್ತಿದೆ ಹಬಕ್ಕೂಕನ ಆ ಪ್ರವಾದನೆಯನ್ನು ಆತನು ಬರೆಯುವಂತ ಸಮಯ ಅನೇಕ ಕಷ್ಟಗಳನ್ನು ಎದುರಿಸಿದ ಕ್ಷಣಗಳು. ನಾವು ನೋಡ್ತೇವೆ, ಈ ಒಂದು ವಚನ ನಾವು ಅರ್ಥೈಸ್ಕೊಳ್ಬೇಕಂತಾದ್ರೆ ಸಾಧಾರಣವಾಗಿ ನಾವು ಅದರ ಹಿಂದಿನ ವಚನಗಳು ಅಂದ್ರೆ 16ನೇ ವಚನದಿಂದ 17ನೇ ವಚನದಿಂದ ನಾವು ಅದನ್ನು ಓದುವಂತ ಅತಿ ಪ್ರಾಮುಖ್ಯ. ನೋಡ್ರಿ, ಇಲ್ಲಿ ಹಬಕ್ಕೂಕನು ಸಾಮಾನ್ಯವಾದಂತ ಸಿಚುವೇಶನ್ ಅನ್ನು, ಸಂದರ್ಭವನ್ನು ಆತನು ಬರೀತಾ ಇಲ್ಲ.
ಮಾತಾಡ್ತಾ ಇಲ್ಲ, ಸಾಮಾನ್ಯವಾದಂತಹ ಸನ್ನಿವೇಶದಲ್ಲಿ ಆತನು ಮಾತನಾಡ್ತಾ ಇಲ್ಲ. ಬದಲಿಗೆ ಅಲ್ಲಿ ಅನ್ಸರ್ಟನಿಟಿಯನ್ನು, ಅನಿಶ್ಚಿತತೆಯನ್ನು ಎದುರಿಸುವಂತ ಕ್ಷಣದಲ್ಲಿ ಆತನು ಆಡ್ತಾ ಇರುವಂತ ಮಾತು ಇದಾಗಿದೆ. ನೋಡಿ, ಅಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತದೆ 17ನೇ ವಚನ, ಆಹಾ ಅಂಜೂರವು ಚಿಗುರದಿದ್ದರು, ದ್ರಾಕ್ಷಿರಥಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರು. ಇದು ಒಂದು ರೀತಿಯಲ್ಲಿ ಕಂಪ್ಲೀಟ್ ಆಗಿ ಇನ್ಸೆಕ್ಯೂರಿಟಿ ಸೀಸನ್ ಆಗಿರ್ತದೆ. ಏನು ಕೂಡ ಇಲ್ಲ. ನೋ ಫಿಗ್ಸ್, ನೋ ಗ್ರೇಪ್ಸ್, ನೋ ಅಲೈವ್ಸ್, ನೋ ಕ್ರಾಪ್ಸ್, ನೋ ಶೀಪ್, ನೋ ಕ್ಯಾಟಲ್. ಎಲ್ಲವೂ ಕೂಡ ಏನು ಕೂಡ ಇಲ್ಲದಂತ ಸ್ಥಿತಿ. ಅಂತ ಸಮಯದಲ್ಲಿ ಹಬಕ್ಕೂಕನು ಹೇಳುವಂತ ಮಾತು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನೋ, ನನ್ನ ಕರ್ತನಾದ ದೇವರಲ್ಲಿ ಆನಂದಿಸುವೆನೆಂದಾಗಿ. ನೆನಪಿನಲ್ಲಿ ಇಟ್ಕೊಳ್ರಿ, ಈ ಒಂದು ಆತನ ಒಂದು ಅರಿಕೆ ಇಲ್ಲಿ ನಾವು ಆತನ ಸಮೃದ್ಧಿಯ ಒಂದು ಆರಾಧನೆ ನಾವು ನೋಡ್ತಾ ಇಲ್ಲ, ಬದಲಿಗೆ ನಂಬಿಕೆಯ ಆರಾಧನೆ ನಾವು ನೋಡ್ತಾ ಇದ್ದೇವೆ. ಆತನ ಸಿಚುವೇಶನ್ಗಳು, ಆತನ ಸಂದರ್ಭಗಳು, ಆತನ ಸುತ್ತಮುತ್ತಲಿರುವಂತಹ ಸ್ಥಿತಿಗತಿಗಳು ಏನೇ ರೀತಿಯಲ್ಲಿ ಆಗಿರಲಿ, ಯಾವುದೇ ರೀತಿಯಲ್ಲಿ ವ್ಯತಿರಿಕ್ತವಾಗಿರಲಿ, ಆದ್ರೂ ಕೂಡ ಹಬಕ್ಕೂಕನು ಹೇಳ್ತಾನೆ, ನಾನು ಕರ್ತನಲ್ಲಿ ಉಲ್ಲಾಸಿಸುವೆನು. ಇಟ್ಸ್ ನಾಟ್ ಈಸಿ. ನಾವು ಮೊದಲನೇದಾಗಿ ಇಲ್ಲಿ ನೋಡುವಂತಹದ್ದು ಈ ಒಂದು ಆರಾಧನೆ, ಜಯೋತ್ಸವದ ಆರಾಧನೆ, ಇದು ನಮ್ಮ ಪರಿಸ್ಥಿತಿಗಳನ್ನು ಮೀರಿ ಅದು ನಿಂತಿರ್ತದೆ. ಸ್ಥಿತಿಗತಿಗಳು ಏನೇ ಆಗಿರ್ಬೋದು, ಕಷ್ಟಗಳು ಏನೇ ಆಗಿರ್ಬೋದು. ನೋಡಿ, ಅಲ್ಲಿ ಆತನು ಇಂಗ್ಲಿಷಲ್ಲಿ ಬರುವಾಗ ಒಂದು ಶಬ್ದ ಬರ್ತದೆ, ಯೆಟ್. ಆದರೂ, ಇಂತೆಲ್ಲ ಪರಿಸ್ಥಿತಿಗಳು ಇದ್ದರೂ, ಬಹಳಷ್ಟು ಒಂದು ಸ್ಟ್ರಾಂಗ್ ವರ್ಡ್ ಅದು. ಇಂಥ ಪರಿಸ್ಥಿತಿಗಳು ಇದ್ದರೂ ಕೂಡ ನಾನು ಕರ್ತನಲ್ಲಿ ಉಲ್ಲಾಸಿಸ್ತೇನೆ. ಆತನ ನಂಬಿಕೆ, ಆತನ ವಿಶ್ವಾಸ. ನೋಡ್ರಿ, ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಾವೆಲ್ಲವನ್ನ ನಾವು ಕಳ್ಕೊಳ್ಬಹುದು. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಜನರು, ನಮ್ಮ ಸ್ನೇಹಿತರು, ನಮ್ಮ ಕುಟುಂಬ ವರ್ಗ ನಮ್ಮನ್ನು ಕೈ ಬಿಡುವಂತ ಸ್ಥಿತಿಗಳು ಬಂದಿರಬಹುದು. ಅನೇಕ ಬಾರಿ ನಮ್ಮ ಪ್ರಾರ್ಥನೆಗಳು, ವೈಯಕ್ತಿಕವಾದಂತಹ ಪ್ರಾರ್ಥನೆಗಳು, ಭಿನ್ನಹಗಳು, ಅದು ಲೇಟ್ ಆಗಿ ಡಿಲೇ ಆದಂತ ರೀತಿಯಲ್ಲಿ ಆಗಿರ್ಬೋದು. ನಮ್ಮ ಭವಿಷ್ಯ ಒಂದು ವೇಳೆ ಅನ್ಸರ್ಟನಿಟಿಯಲ್ಲಿರ್ಬೋದು, ಅನಿಶ್ಚಿತತೆಯಲ್ಲಿರ್ಬೋದು. ಆದರೆ ಅಂಥ ಸಮಯದಲ್ಲಿ ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಆ ಸಂದರ್ಭಗಳು, ಸನ್ನಿವೇಶಗಳು ಅದನ್ನು ಆಳ್ತದೆ. ಅದರಿಂದ ಅಲ್ಲಿ ಹೇಳುವಂತದ್ದು ನೋಡ್ರಿ, ಆ ಸಮಯದಲ್ಲಿ ಆತನು ಅದನ್ನು ಅರಿಕೆ ಮಾಡುವಾಗ ಆತನ ಸಮಸ್ಯೆಗಳೆಲ್ಲ ರಿಮೂವ್ ಆಗಿರುವುದಿಲ್ಲ, ಆತನ ಪರಿಹಾರವಾಗಿ ಆತನು ಮಾತನಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ, ಬಿಯಾಂಡ್ ದ ಸರ್ಕಮ್ಸ್ಟಾನ್ಸಸ್, ಆ ಪರಿಸ್ಥಿತಿಯಲ್ಲಿ ಆತನು ಹೇಳ್ತಾ ಇದ್ದಾನೆ, ನನ್ನ ಕರ್ತನಲ್ಲಿ ನಾನು ಆನಂದ ಪಡ್ತೇನೆ ಎಂಬುದಾಗಿ. ಮಾತ್ರವಲ್ಲ, ದ ವಿಕ್ಟೋರಿಯಸ್ ವರ್ಷಿಪ್, ಒಂದು ಜಯೋತ್ಸವದ ಆರಾಧನೆ ನಮ್ಮ ಫೋಕಸ್ ಅನ್ನು ಸಮಸ್ಯೆಗಳಿಂದ ದೇವರ ಪ್ರಸನ್ನತೆ ನಮ್ಮನ್ನು ನಡೆಸ್ತದೆ. ನಮ್ಮ ಫೋಕಸ್ ಸಮಸ್ಯೆಗಳ ಮೇಲೆ ಆಗಿರುವುದಿಲ್ಲ, ನಮ್ಮ ಫೋಕಸ್ ದೇವರ ಪ್ರಸನ್ನತೆಯ ಮೇಲೆ ಆಗಿರ್ತದೆ. ನೋಡ್ರಿ, ಅಲ್ಲಿ ಆತನಲ್ಲಿ ಸ್ಪಷ್ಟವಾಗಿ ಹೇಳುವುದು, ನೆಹೆಮೀಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೀತದೆ. ನೆಹೆಮೀಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳ್ತದೆ, ಯೆಹೋವನ ಆನಂದವೇ ನಮ್ಮ ಆಶ್ರಯವಾಗಿದೆ ಎಂಬುದಾಗಿ. ಯೆಹೋವನ ಆನಂದವೇ ನಮ್ಮ ಆಶ್ರಯವಾಗಿದೆ. ಮಾತ್ರವಲ್ಲ, ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳ್ತದೆ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದುಂಟಾಗುವ ಆನಂದವಾಗಿದೆ ಎಂಬುದಾಗಿ. ಯಾವುದರಲ್ಲಿ ನಮ್ಮ ನಿಜವಾದಂತ ಆನಂದ? ನಮ್ಮ ಸಮಸ್ಯೆಗಳನ್ನು ಫೋಕಸ್ ಮಾಡುವಾಗ ಅಲ್ಲ, ಬದಲಿಗೆ ದೇವರ ಪ್ರಸನ್ನತೆಯನ್ನು ನಾವು ಅನುಭವ ಮಾಡುವಾಗ, ಆ ಪ್ರಸನ್ನತೆಯನ್ನು ನಾವು ತಿಳಿದುಕೊಳ್ಳುವಾಗ. ಅದರಿಂದಾಗಿ ನೋಡ್ರಿ, ಆತನಲ್ಲಿ ಹೇಳುವಂತಹದ್ದು, ಈ ಬೆಳೆಗಳು ಬೆಳೀತಾ ಇದೆ ಅಥವಾ ಈ ಒಂದು ಫಲಗಳು ಬರ್ತಾ ಇದೆ, ಅದಕ್ಕಾಗಿ ನಾನು ನಿನ್ನನ್ನು ಕೊಂಡಾಡ್ತೇನೆ ಎಂಬುದಾಗಿ, ಉಲ್ಲಾಸಿಸ್ತೇನೆ, ಯೆಹೋವನನ್ನು ಉಲ್ಲಾಸಿಸ್ತೇನೆ ಎಂಬುದಾಗಿ ಹೇಳುವುದಲ್ಲ. ಬದಲಿಗೆ ಈ ಪರಿಸ್ಥಿತಿಯಲ್ಲಿ ಕೂಡ
ಕರ್ತನೆ, ನಾನು ನಿನ್ನಲ್ಲಿ ಉಲ್ಲಾಸಿಸ್ತೇನೆ, ಆ ಯೆಹೋವನಲ್ಲಿ ಉಲ್ಲಾಸಿಸ್ತೇನೆ, ನನ್ನ ರಕ್ಷಕನಾದಂಥ ದೇವರಲ್ಲಿ ನಾನು ಆನಂದಿಸುವೆನೆಂಬುದಾಗಿ. ಸುಲಭದ ಮಾತಲ್ಲ ಪ್ರಿಯರೇ. ಈ ಅರಿಕೆ ಬರಬೇಕಂತಾದ್ರೆ ನಮ್ಮ ನಂಬಿಕೆ ಬಹಳಷ್ಟು ದೃಢವಾಗಿರಬೇಕಾದದ್ದು ಅತಿ ಅಗತ್ಯ. ಯಾವಾಗ ದೃಢ ನಂಬಿಕೆಯಲ್ಲಿ ನಮ್ಮ ಜೀವಿತ ನಾವು ಸಾಗಿಸ್ತೇವೆಯೋ ಆ ಸಮಯದಲ್ಲಿ ದೇವರು ಇನ್ನಷ್ಟು ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವ ಆತನಾಗಿದ್ದಾನೆ. ಅದರಿಂದಾಗಿ ನೆನಪಿನಲ್ಲಿ ಇಟ್ಕೊಳ್ಳ್ರಿ, ಅನೇಕ ಬಾರಿ ಆಶೀರ್ವಾದವನ್ನು ಹೊಂದಿಕೊಳ್ಳುವಾಗ ನಾವು ಸಂತೋಷ ಪಡುವಂಥದ್ದಿದೆ, ಆಶೀರ್ವಾದಗಳನ್ನು ನಾವು ಗಳಿಸುವಾಗ ಸಂತೋಷ ಪಡುವಂಥದ್ದಿದೆ. ದರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್. ಅನೇಕ ಜನರು ಆಶೀರ್ವಾದವನ್ನು ಹೊಂದಿಕೊಳ್ಳುವಾಗ ದೇವರನ್ನು ಸ್ತುತಿಸ್ತಾರೆ, ದೇವರನ್ನು ಆರಾಧಿಸ್ತಾರೆ. ಆದರೆ ಯಾರು ನಿಜವಾದಂಥ ಒಂದು ಆರಾಧನೆ ಜೀವಿತದಲ್ಲಿ ಆರಾಧನೆಯ ಜೀವಿತ ಆಗಿರ್ತದೋ ಅವರೇನು ಮಾಡ್ತಾರಂತ ಹೇಳಿದರೆ, ನಿಜವಾದಂಥ ಆಶೀರ್ವಾದವನ್ನು ನೀಡುವ ಆತನನ್ನು ಆರಾಧಿಸ್ತಾರೆ. ಆಶೀರ್ವದಿಸುವ ಆತನನ್ನು ನಾವು ಆರಾಧಿಸುವಾಗ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಅದಕ್ಕೆ ಸಂಬಂಧ ಪಡುವುದಿಲ್ಲ. ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ವಿಷಯ. ಅದನ್ನ ನೆನಪಿನಲ್ಲಿ ಇಟ್ಕೊಳ್ರಿ, ಯಾವಾಗ ದೇವರ ಪ್ರಸನ್ನತೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾದಂಥ ಸ್ಥಾನವನ್ನು ವಹಿಸ್ತದೋ ಆಗ ನಮ್ಮ ಸಮಸ್ಯೆಗಳು, ನಮ್ಮಲ್ಲಿರುವಂಥ ಭಯಗಳು ತನ್ನ ಶಕ್ತಿಯನ್ನು ಕಳ್ಕೊಳ್ತದೆ. When God's presence becomes greater than your problems, fear loses its power. ಇವತ್ತು ನಮ್ಮ ಭವಿಷ್ಯದ ಚಿಂತೆ, ನಮ್ಮ ಸುತ್ತಮುತ್ತಲಾಗುವಂಥ ಸಮಸ್ಯೆಗಳು, ಅದರ ಚಿಂತೆ, ಇವುಗಳೇ ನಮ್ಮನ್ನು ಹೋಲ್ಡ್ ಮಾಡ್ತದೆ, ನಮ್ಮನ್ನು ಆಳ್ತದೆ. ಆರಾಧನೆ ಯಾಕೆ ಬರಲಿಲ್ಲ, ಯಾಕೆ ಆರಾಧಿಸ್ತಾ ಇಲ್ಲ ಎಂಬುದಾಗಿ ಹೇಳುವಾಗ, ಅಯ್ಯೋ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾನು ಬಹಳಷ್ಟು ಲಾಸಲ್ಲಿ ಇದ್ದೇನೆ, ನನ್ನ ಕೆಲಸ ಹೋಯಿತು, ಅನೇಕ ವಿಷಯಗಳು, ಅನೇಕ ಕಾರಣಗಳು, ಅನೇಕ ಎಕ್ಸ್ಕ್ಯೂಸಸ್ಗಳನ್ನು ನಾವು ಕೊಡ್ತೇವೆ. ಹಬಕ್ಕೂಕಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ, ನಿನ್ನ ಪರಿಸ್ಥಿತಿಗಳು ಏನೇ ಇರಲಿ, ನಿನ್ನ ಜವಾಬ್ದಾರಿ ಯೆಹೋವನಲ್ಲಿ ಉಲ್ಲಾಸಿಸುವಂಥದ್ದು. ಮಾತ್ರವಲ್ಲ ನೋಡ್ರಿ, ಯಾವಾಗ ಈ ಒಂದು ಜಯೋತ್ಸವವಾದಂಥ ಆರಾಧನೆ ನಮ್ಮ ಜೀವಿತದಲ್ಲಿ ಇರ್ತದೆ ಆಗ ನಮ್ಮಲ್ಲಿ ಒಂದು ದೃಢವಾದಂಥ ವಿಶ್ವಾಸ, ಅನ್ಶೇಕಬಲ್ ಫೇತ್ ಎಂಬುದಾಗಿ ಹೇಳ್ತೇವೆ, ಅದು ನಮ್ಮ ಜೀವಿತದಲ್ಲಿ ಇರ್ತದೆ. ನಾವು ನೋಡ್ತೇವೆ, ದೇವರು ಆಶೀರ್ವದಿಸ್ಲಿಕ್ಕಿರುವಂತಹ ಆಶೀರ್ವಾದಗಳು, ಇವುಗಳನ್ನು ಆತನು ನಿರೀಕ್ಷಿಸ್ತಾ ಈ ಮಾತನ್ನು ಹೇಳ್ತಾನೆ. ಯಾಕಂತ ಹೇಳಿದ್ರೆ ಅಲ್ಲಿ 19ನೇ ವಚನ ಹೇಳುವಂತಹದ್ದು, ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶದಲ್ಲಿ ಆತನನ್ನು ನಡೆಸ್ತಾನೆ ಎಂಬುದಾಗಿ. ಇದು ವಿಶ್ವಾಸ, ದೃಢ ನಂಬಿಕೆ ಮಾತ್ರವಲ್ಲ, ಒಂದು ನಿರೀಕ್ಷೆ. ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವಾಗಿ ತಿಳುಕೊಳ್ಳುವಂಥದ್ದು ಆಗಿದೆ ಎಂಬುದಾಗಿ. ದಟ್ ಇಸ್ ಫೇತ್. ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ಯಾವುದ್ರ ಮೇಲೆ ಆತುಕೊಂಡಿದೆ? ನಮ್ಮ ಹಣಕಾಸಿನ ಮೇಲೋ, ನಮ್ಮ ಸಿಚುವೇಶನ್ ಸ್ಟೇಟಸ್ನ ಮೇಲೆಯೋ, ಅಥವಾ ನಮ್ಮ ಜ್ಞಾನದ ಮೇಲೆಯೋ, ನಮ್ಮ ಸೌಂದರ್ಯದ ಮೇಲೆಯೋ, ಅಥವಾ ನನ್ನ ಸೋ ಕಾಲ್ಡ್ ವಿಷಯಗಳ ಮೇಲೆಯೋ, ಅಥವಾ ನನ್ನ ಜೀವಸ್ವರೂಪನಾದಂಥ ದೇವರ ಮೇಲೆಯೋ? ಈ ಪ್ರಶ್ನೆಯನ್ನು ನಾವು ಹಾಕೊಳ್ಳುವಂಥದ್ದು ಅತಿ ಅತಿ ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ಕೀರ್ತನೆಗಳ ಪುಸ್ತಕ 73ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನೀನಲ್ಲದೆ ಮತ್ಯಾರನ್ನು ನಾನು ಬಯಸುವುದಿಲ್ಲ ಎಂಬುದಾಗಿ. ನನ್ನ ಸಂಪೂರ್ಣವಾದಂಥ ವಿಶ್ವಾಸ, ನನ್ನ ಸಂಪೂರ್ಣವಾದಂಥ ನಂಬಿಕೆ ಸ್ವಾಮಿದು ನಿನ್ನ ಮೇಲೆ. ಬಹಳ ಸುಂದರವಾಗಿ ಹೇಳುವಂಥದ್ದು. ಮಾತ್ರವಲ್ಲ, ನಾವು ನೋಡ್ತೇವೆ, ಯಾವಾಗ ನಮ್ಮ ಈ ಒಂದು ಆರಾಧನೆ ನಿಜವಾದಂಥ ಜಯೋತ್ಸವದ ಆರಾಧನೆಯ ಜೀವಿತ ನಮ್ಮದಾಗ್ತದೋ ಆಗ ದೇವರು ಸೀಸನ್ಸ್ ಅನ್ನು ಬದಲಾಯಿಸುವ ಆತನಾಗಿದ್ದಾನೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಅನೇಕ ಸೀಸನ್ಸ್ಗಳು ಬರ್ತದೆ. ಒಮ್ಮೆ ಕಣ್ಣೀರು, ದುಃಖ, ಸಮಸ್ಯೆ, ಸಂದಿಗ್ಧತೆ, ಮುಂದಕ್ಕೆ ಏನೆಂಬುದಾಗಿ ತಿಳಿಯದಂಥ, ಫ್ಯೂಚರ್ ಏನೆಂಬುದಾಗಿ ತಿಳಿಯದಂಥ ಸ್ಥಿತಿಗಳು. ಆದರೆ ಇನ್ನೊಮ್ಮೆ ಮುಂದೆ ದೇವರು ತನ್ನ ಅದ್ಭುತವಾದಂಥ ರೀತಿಯಲ್ಲಿ ನಡೆಸಿ
ನಮಗೆ ಸಮೃದ್ಧಿ, ಆಶೀರ್ವಾದ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಸಿಗುವಂತ ಕ್ಷಣ ಇವುಗಳಿಗೆ ಆತ ನಡೆಸುವಾತನಾಗಿದ್ದಾನೆ. ಯಾವಾಗ ನಮ್ಮ ದೇವರ ನಡುವಿನ ಸಂಬಂಧ, ನಾವು ದೇವರೊಂದಿಗೆ ಇಟ್ಟಂತ ಆ ಒಂದು ವಿಶ್ವಾಸ, ನಂಬಿಕೆ ದೃಢವಾಗಿರ್ತದೋ, ಆ ಸಂಬಂಧ ದೃಢವಾಗಿರ್ತದೋ, ನಿನ್ನನ್ನು ಯಾವುದೇ ವಿಷಯಗಳು ನಿನ್ನನ್ನು ಶೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ದೇವರು ಅಲ್ಲಿ ಮುಂದೆಯಲ್ಲಿ ಆಶೀರ್ವಾದ ನಿನಗಾಗಿಟ್ಟಿರ್ತಾನೆ. ನೀನು ಆತನ ಮೇಲಿಟ್ಟಂತ ವಿಶ್ವಾಸ, ಆತನಿಗೆ ನೀನು ಮಾಡಿದಂತ ಕಾರ್ಯ, ಆ ಪ್ರಯಾಸ, ಆತನ ಮಹಿಮೆಗಾಗಿ ಜೀವಿಸಿದಂತ ಕ್ಷಣಗಳು, ಇದು ಯಾವುದು ಕೂಡ ನಿಷ್ಫಲವಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿನ ಬರ್ತದೆ, ನಿನ್ನ ಭಯವನ್ನು ದೃಢ ವಿಶ್ವಾಸವನ್ನಾಗಿ, ನಿನ್ನ ಶೋಧನೆಯನ್ನು ಒಂದು ದೊಡ್ಡ ಸಾಕ್ಷಿಯಾಗಿ ಬದಲು ಮಾಡಲಿಕ್ಕೆ ನಿನ್ನ ದೇವರಿಗೆ ಶಕ್ತಿ ಇದೆ. ಆತನು ಸಮರ್ಥನಾದಂಥ ದೇವರು, ಆತನು ಅದನ್ನು ಮಾಡುತ್ತಾನೆ ಕೂಡ. ಆದರೆ ಆ ಕ್ಷಣದಲ್ಲಿ, ಆ ಪ್ರೊಸೆಸ್ನಲ್ಲಿ ನಿನ್ನ ಪ್ರತಿಕ್ರಿಯೆ ಏನಾಗಿದೆ? ನಾವು ಆತನನ್ನು ಏನೂ ಇಲ್ಲದಾಗಲು ಕೂಡ ಆ ಜಯೋತ್ಸವವಾದಂಥ ಆರಾಧನೆ ನಿನ್ನಿಂದ ಬರುವುದಂತಾದರೆ ದೇವರು ನಮ್ಮನ್ನು ಇನ್ನಷ್ಟು ಹೆಚ್ಚಿನ ಆಶೀರ್ವಾದ ನಡೆಸ್ತಾನೆ, ತನ್ನ ಆತ್ಮನ ಮೂಲಕವಾಗಿ ಬಲಪಡಿಸ್ತಾನೆ. ದೇವರ ವಾಕ್ಯನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಸ್ವಾಮಿ, ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಅಲ್ಪರು, ಅಯೋಗ್ಯರು ನಾವು. ಅನೇಕ ಬಾರಿ ಸ್ವಾಮಿ ನಾವು ಎಡುವಂಥ ಸಮಸ್ಯೆ ಇದೆ, ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನ್ನಲ್ಲಿ ದೃಢತೆಯನ್ನು ಸ್ವಾಮಿ, ನಿನ್ನಲ್ಲಿ ದೃಢವಂತ ವಿಶ್ವಾಸವನ್ನು ನಾವು ಇಟ್ಟುಕೊಂಡು ನಾವು ಮುಂದೆ ಸಾಗಲಿಕ್ಕೆ ಆಗುವಂಥ ಕೃಪೆಯನ್ನು ದಯಪಾಲಿಸಿಕೊಡು. ನಮ್ಮ ಆರಾಧನೆ, ನಮ್ಮ ಜೀವಿತ, ನಮ್ಮ ಪರಿಸ್ಥಿತಿಗಳ ಮೇಲೆ ಆತುಕೊಳ್ಳದೆ ದೇವರ ಜೀವ ಸ್ವರೂಪನಾದಂಥ ನಿನ್ನನ್ನು ಆತುಕೊಂಡು ನಮ್ಮ ಹೆಜ್ಜೆಗಳನ್ನು ಇಡ್ಲಿಕ್ಕಾಗುವಂಥ ಕೃಪೆ ನೀನು ದಯಪಾಲಿಸಿ ಎಂದು ಬೇಡ್ಕೊಳ್ತಿದ್ದೇವೆ. ನಿನ್ನ ಆತ್ಮನಿಂದ ತುಂಬಿಸು, ಆಶೀರ್ವಾದ ತುಂಬಿಸು. ನಿನ್ನ ವಿಶೇಷವಾದ ಕೃಪೆಯನ್ನು ನೀನು ದಯಪಾಲಿಸಿಕೊಡು ಸ್ವಾಮಿ. ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಸ್ವಾಮಿ. ಮತ್ತೊಂದು ಆವರ್ತಿ ಈ ಸಮಯಕ್ಕಾಗಿ ನಿನಗೆ ಸ್ತುತಿ ಸಲ್ಲಿಸ್ತೇವೆ ಸ್ವಾಮಿ. ಯಾರ ಪರಿಸ್ಥಿತಿ ಏನಾಗಿದೆಯೋ ನೀನೆಲ್ಲವನ್ನು ಬಲಂತ ದೇವರಾಗಿದೆಯಲ್ಲ, ಪ್ರತಿಯೊಬ್ಬೊಬ್ಬರನ್ನು ಸ್ಪರ್ಶಿಸು, ಬಲಪಡಿಸು, ಮುನ್ನಡೆಸು. ಮಾತ್ರವಲ್ಲ, ಜ್ಞಾನದ ವರವನ್ನು ಅವರೇ ದಯಪಾಲಿಸಿಕೊಡು. ಯಾಕಂದರೆ ಸ್ವಾಮಿ, ನೀನು ಬದಲಾಗುವಂಥ ದೇವರಲ್ಲ, ನೀನು ನಂಬಿಗಸ್ತನಾದಂಥ ದೇವರು ನೀನಾಗಿದ್ದೆ. ಹೌದು ಸ್ವಾಮಿ, ಶೋಧನೆಗಳು ಬರುತ್ತಲೇ ಅದರಿಂದ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ನೀನು ಸಿದ್ಧಪಡಿಸುವಂಥ ದೇವರಾಗಿದ್ದೆ. ನಿನ್ನ ವಾಕ್ಯವು ಹೇಳುವಂಥ ವಾಗ್ದಾನ ಇದಾಗಿದೆ ಸ್ವಾಮಿ. ನಮ್ಮ ಶಕ್ತಿ, ನಮ್ಮ ಬಲ ನಾವು ತಿಳಿದಿದ್ರು ಕೂಡ ನೀನು ಅದನ್ನು ತಿಳಿದಂಥ ದೇವರಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಮೇಲೆ ಸಂಪೂರ್ಣವಾದ ವಿಶ್ವಾಸವನ್ನು ಇಟ್ಕೊಂಡು ನಮ್ಮ ಜೀವಿತ ನಡೆಸಲಿಕ್ಕೆ ಬೇಕಾದ ಕೃಪೆಯನ್ನು, ಆಶೀರ್ವಾದವನ್ನು ನೀನು ದಯಪಾಲಿಸಿಕೊಂಡಾಗಿ ಪ್ರಭು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಸುಂದರ ನಾಮದಲ್ಲಿ ಬೇಡಿ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾವು ಪರಿಶುದ್ಧಪರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನದಿಂದ ಆಹಾರವು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ್ದಕ್ಕೆ ನಮ್ಮ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ ಸ್ವಾಮಿ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ಆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಶಾಂತಿ ಸಮಾಧಾನ ನಮ್ಮೆಲ್ಲರೊಂದಿಗೆ, ಆರಾಧನೆ ಭಾಗಿಯಾಗಿರುವಂಥ ಪ್ರತಿಯೊಬ್ಬರೊಂದಿಗೆ, ಇಡೀ ಮನುಕುಲದೊಂದಿಗೆ, ಇಡೀ ಸೃಷ್ಟಿಯೊಂದಿಗೆ ಇಂದೇ ಆಗಿರಲಿ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ತನ್ನ ಆತ್ಮನ ಮೂಲಕವಾಗಿ ಮುನ್ನಡೆಸಲಿ. ಗಾಡ್ ಬ್ಲೆಸ್ ಯು ಆಲ್.